ಏರಿಕೆ ಖಂಡಿಸಿ ಮಂಡ್ಯದಲ್ಲಿ ವಿನೂತನ ಪ್ರತಿಭಟನೆ. ಜನರಿಗೆ ಹೂ ನೀಡಿ ಸರ್ಕಾರದ ವಿರುದ್ಧ ಬಿಜೆಪಿ ಲೇವಡಿ ಮಾಡಿದೆ. ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಂತ ಪ್ರತಿಭಟನೆ. ಬಿಜೆಪಿ ಕಾರ್ಯಕರ್ತರಿಂದ ಹೂ ನೀಡಿ ವಿನೂತನ ಪ್ರತಿಭಟನೆ ನಡೆಯಿತು. ಸರ್ಕಾರ ಗ್ಯಾರಂಟಿ ಕೊಟ್ಟು ಜನರ ಕಿವಿಗೆ ಹೂ ಮುಡಿಸ್ತಾ ಇದೆ. ಬೆಲೆ ಏರಿಕೆಯ ಮೂಲಕ ಜನರ ರಕ್ತ ಹೀರ್ತಿದೆ ಅಂತ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜನರಿಗೆ ಹೂ ನೀಡಿ ಸರ್ಕಾರದ ವಿರುದ್ಧ ಬಿಜೆಪಿ ಲೇವಡಿ ಮಾಡಿದೆ. ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಲ್ಲಿದ್ದಂತ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ಪ್ರತಿಭಟನಾಕಾರರು ನೀಡಿದರು. ಬಸ್ ದರ ಏರಿಕೆ ಖಂಡಿಸಿ ಮಂಡ್ಯದಲ್ಲಿ ನಡೆದಂತ ವಿನೂತನ ಪ್ರತಿಭಟನೆ. ಜನರಿಗೆ ಹೂ ನೀಡಿ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿದಂತ ಲೇವಡಿ ಇದು. ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಗ್ಯಾರಂಟಿ ಕೊಟ್ಟು ಜನರ ಕಿವಿಗೆ ಹೂ ಮುಡಿಸ್ತಾ ಇದೆ ಅಂತ ಕಿಡಿಕಾರಿದ್ರು ಸರ್ಕಾರದ ವಿರುದ್ಧ. ಈ ಬೆಲೆ ಏರಿಕೆಯ ಮೂಲಕ ಸರ್ಕಾರ ಜನರ ರಕ್ತ ಹೀರ್ತಾ ಇದೆ ಅಂತ ಕಿಡಿಕಾರಿದ್ರು. ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಮತ್ತೊಂದು ಕಡೆ ಮೆಜೆಸ್ಟಿಕ್ ನಲ್ಲೇ ಪ್ರತಿಭಟನೆ ನಡೆಯಿತು. ಆರ್ ಅಶೋಕ್ ನೇತೃತ್ವದಲ್ಲಿ ಮೆಜೆಸ್ಟಿಕ್ ನಲ್ಲೂ ಕೂಡ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ನೀಡಿ ಸರ್ಕಾರದ ವಿರುದ್ಧ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹೊಸ ವರ್ಷದ ಸಂಭ್ರಮದಲ್ಲಿದ್ದಂತಹ ರಾಜ್ಯದ ಜನರಿಗೆ ಸರ್ಕಾರ ಶಾಕ್ ನೀಡಿದೆ. 15% ಬಸ್ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮಂಡ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರದ ನಡೆಗೆ ಒಂದು ವಿಡಂಬನಾತ್ಮಕ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಇದ್ದೀನಿ. ಸರ್ಕಾರ 15% ಬಸ್ ದರವನ್ನು ಏರಿಕೆ ಮಾಡೋದಕ್ಕೆ ವಿನೂತನವಾಗಿ ಖಂಡನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಕಿವಿಗೆ ಹೂವನ್ನು ಮುಡ್ಕೊಂಡು ಆ ಜನರಿಗೂ ಕೂಡ ಹೂವನ್ನು ಕೊಡೋದ್ರ ಮೂಲಕ ಸರ್ಕಾರದ ನಡೆಗೆ ತೀವ್ರ ಖಂಡನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಸಾಮಾನ್ಯರಿಗೆ ಬಸ್ ದರವನ್ನು ಏರಿಕೆ ಮಾಡಿ ಬೆಲೆ ಏರಿಕೆಯನ್ನು ಮಾಡಿ ಹೊರೆಯನ್ನು ಹಾಕ್ತಾ ಇದೆ. ಅಂದರೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಕಿವಿಗೆ ಹೂ ಉಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಚಿವ ಸಂಪುಟದಲ್ಲೂ ಕೂಡ 15% ಬಸ್ ದರವನ್ನು ಏರಿಕೆ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜನವರಿ 5ನೇ ತಾರೀಕಿಂದ ಆ ನಿರ್ಧಾರ ಕೂಡ ಜಾರಿಗೆ ಬರುತ್ತೆ. ಅಂದರೆ ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದ್ರೂ ಕೂಡ ಕೆಲವೊಂದು ಕಡೆ ಪುರುಷರಿಗೆ ಈ ಬಸ್ ದರ ಏರಿಕೆಯ ಬಿಸಿ ತಟ್ಟುವಂಥದ್ದು. ಅಂದರೆ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಈ ಯೋಜನೆಯಿಂದಾಗಿ ಅಂದರೆ ಏನು ಸಾಕಷ್ಟು ಬಸ್ಗಳು ರಶ್ ಆಗ್ತಾ ಇತ್ತು, ಸಾಕಷ್ಟು ಸಮಸ್ಯೆಗಳನ್ನು ತೊಂದರೆಗಳನ್ನು ಎದುರಿಸ್ತಾ ಇದ್ರು. ಈ ನಡುವೆ ಸರ್ಕಾರದ ನಿರ್ಧಾರ ಏನಿದೆ ಬಸ್ ದರ ಏರಿಕೆಯ ನಿರ್ಧಾರ ಇದೀಗ ನಿಜಕ್ಕೂ ಕೂಡ ಪುರುಷರ ಜೋಬಿಗೆ ಕತ್ತರಿ ಬೀಳುವಂತಹ ಕೆಲಸವೇ ಸರಿ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬಿಜೆಪಿಯ ಕಾರ್ಯಕರ್ತರುಗಳು ಜನಸಾಮಾನ್ಯರಿಗೆ ಅಂದರೆ ಯಾರೆಲ್ಲ ಪ್ರಯಾಣಿಕರಿದ್ದಾರೆ ಬಸ್ ಸ್ಟ್ಯಾಂಡ್ನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಹೂ ಕೊಡೋದ್ರ ಮೂಲಕ ಸರ್ಕಾರ ಜನಸಾಮಾನ್ಯರ ಕಿವಿಗೆ ಹೂವನ್ನು ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ಆ ಸರ್ಕಾರದ ನಡೆಗೆ ನಿರ್ಧಾರಕ್ಕೆ ವ್ಯಂಗ್ಯವನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಅಂದರೆ ಈ ಮೂಲಕ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರುಗಳು ವಿನೂತನವಾಗಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಾನು ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಸರ್, 15% ಬಸ್ ದರವನ್ನು ಏರಿಕೆ ಮಾಡಲಾಗಿರ್ತಕ್ಕಂಥದ್ದು, ನೀವು ನಿಮ್ಮ ಪ್ರತಿಭಟನೆ ಉದ್ದೇಶ ಸರ್ ಏನಾಗಿದೆ ಅಂತಂದರೆ ಇವತ್ತು ಅಕ್ಷರ ಸಹ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ತ ಹೀರುವಂಥ ಕೆಲಸ ಮಾಡ್ತಾ ಇದೆ. ಹಿಂದೆ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಎಲ್ಲ ರಂಗದಲ್ಲೂ ಅದು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದೆ, ಹಾಲಿನ ದರ ಅನಿವಾರ್ಯ ಅಂತ ಹೇಳ್ತದೆ, ಬಸ್ಸಿನ ದರ ಅನಿವಾರ್ಯ ಅಂತ ಹೇಳ್ತದೆ, ಮತ್ತು ಮುದ್ರಾಂಕ ಶುಲ್ಕ ಏನಿದೆ ಅದನ್ನು ಅನಿವಾರ್ಯ ಅಂತ ಹೇಳ್ತದೆ. ಇವತ್ತು ಗಾಳಿಗೊಂದ್ಬಿಟ್ಟು ಎಲ್ಲ ರಂಗದಲ್ಲಿ ಎಲ್ಲೆಲ್ಲಿದೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು ಅಂಥ ಕ್ಷೇತ್ರದಲ್ಲೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡುವಂಥ ಪಿತೂರಿಯನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಇವತ್ತು ಜನರ ಕಿವಿಗೆ ಮಣ್ಣೆರ್ಚಿದೆ. ಕಾಂಗ್ರೆಸ್ಸು ಬಕಾಸುರ ಹೊಟ್ಟೆಗೆ ಇವತ್ತು ಕನ್ನಡಿಗರ ರಕ್ತವನ್ನು ಇರುವಂಥ ಕೆಲಸ ಮಾಡ್ತಾರೆ. ಈಗ ಹಿಂದೆ ಡೀಸೆಲ್ ದರ ಕಮ್ಮಿ ಇತ್ತು, ಈಗ ಜಾಸ್ತಿ ಇದೆ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಈ ಏರಿಕೆಗೆ ಈ ಸರ್ಕಾರ ಯೋಜನೆಗಳನ್ನ ಕೊಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದೆ. ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದೆ. ಈಗ ನಾವು ಗೌರ್ಮೆಂಟ್ ಬಸ್ಸೆಲ್ಲ ಹೋಗ್ತೀವಿ, ಲೇಡೀಸ್ ಆರಾಮಾಗಿ ಕೂತಿರ್ತೀವಿ, ನಾವು ದುಡ್ಡು ಕೊಟ್ಬಿಟ್ಟು ನಿಂತ್ಕೋತೀವಿ. ಅದರಲ್ಲೂ ಇನ್ನೂ ಜಾಸ್ತಿ ಮಾಡಿರೋದು ಖಂಡನೆ. ಈಗ ಮೊದಲು ಖಾಸಗಿ ಬಸ್ಗಳು ಸುಲಿ ಮಾಡ್ತಿದ್ದು ಅಂತ ಕೇಳಿ ಬರ್ತಾ ಇತ್ತು. ಈಗ ಸರ್ಕಾರದಿಂದ ಕೂಡ ಬಸ್ ದರ ಜಾಸ್ತಿ ಆಗ್ತಾ ಇದೆ. ಸರ್ಕಾರದಿಂದ ಸುಲಿಗೆ ಆಗ್ತಿದೆ ಸರ್? ಖಂಡಿತ ಇದು ಟೋಟಲಿ ಹೇಳ್ಬೇಕಂದ್ರೆ ಇದು ಭ್ರಷ್ಟ ಸರ್ಕಾರ. ಜನಗಳಿಗೆ ಬಹಳ ತೊಂದರೆ ಕೊಡ್ತಿದೆ. ಇಂಥ ಸರ್ಕಾರ ನಾಚಿಕೆಗೇಡಾಗಿದೆ. ತುಂಬಾ ಬೇಗ ಎಚ್ಚರಿಕೆ ಬೇಕು. ಇದಿಷ್ಟು
ಆಕ್ರೋಶದ ಮಾತುಗಳಾಗಿರ್ತಕ್ಕಂಥದ್ದು. ಅಂದರೆ ಜನಸಾಮಾನ್ಯರಿಂದಲೂ ಕೂಡ ಸರ್ಕಾರ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದರಿಂದ ಬೇಗ ಎಚ್ಚೆತ್ತುಕೊಂಡು ಆ ಬಸ್ ದರ ಏರಿಕೆ ನಿರ್ಧಾರ ಇದೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನನ್ನ ರಾಮಕೃಷ್ಣ, ಏಷ್ಯಾನೆಟ್ ಸೋನಲ್ಸ್, ಮಂಡ್ಯ. ಬಸ್ ದರ ಏರಿಕೆ ಖಂಡಿಸಿ ಬಿಜೆಪಿ ನಡೆಸಿದಂತ ಪ್ರತಿಭಟನೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆ. ಪೊಲೀಸರು ಪ್ರತಿಭಟನೆಗೆ ತಡೆ ಒಡ್ಡುತ್ತಾರೆ. ಪೊಲೀಸರ ಜೊತೆಯೇ ಆರ್ ಅಶೋಕ್ ವಾಗ್ವಾದ ನಡೆಸಿದರು. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕಾರ್ಯಕರ್ತರ ಜೊತೆಗೂಡಿ ನಡೆಸಿದಂತ ಪ್ರತಿಭಟನೆ ಇದು. ಕಾಂಗ್ರೆಸ್ ಸರ್ಕಾರ ನಮ್ಗೆ ಅದು ಫ್ರೀ ಮಾಡ್ತೀವಿ ಇದು ಫ್ರೀ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಹಾಲಿನ ರೇಟ್ ಹೆಚ್ಚಾಗ್ಯದ, ಬಸ್ಸಿನ ರೇಟ್ ಹೆಚ್ಚಾಗ್ಯದ. ಈಗ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಂಗೆ ಮಾಡ್ತಾರೆ ರೀ, ಅದನ್ನೇ ಗಂಡು ಮಕ್ಳೊಳಗೆ ಜಾಸ್ತಿ ಮಾಡಿ ಕಿತ್ಕೊಳಕತ್ತಾರೆ ರೀ. ಅದೇ ರೊಕ್ಕನೇ ಮತ್ತು ನಮಗೆ ಫ್ರೀ ಮಾಡ್ದಂಗೆ ಮಾಡ್ತಾರೆ ರೀ. ಮತ್ತು ಈಗೆಲ್ಲ ರೊಕ್ಕನೂ ಸರಿಯಾಗಿ ಬರಲಾಗ್ಯಾವ ರೀ. ತಿಂಗಳ ಹಾಕ್ತೀನಿ 2,000 ರೂಪಾಯಿ ಆತಾಯಿರು, ಒಂದು ತಿಂಗಳು ಹಾಕೋದು ಒಂದು ತಿಂಗಳು ಬಿಡೋದು ಮಾಡತ್ತಾರೆ. ಇನ್ನು ಮುಂದೆ ಬಂದೇ ಆಗ್ತಾವೆ ಅನ್ನಕತ್ತಾರೆ ರೀ. ಖರೆ ಏನು ಮಾಡಿದ್ರಿ, ಸ್ಕೂಲಿಗೆ ಹೊಂಟ್ರೆ ಹುಡುಗರಿಗೆ ಟೈಮ್ ಸರಿಯಾಗಿ ಬಸ್ ಸಿಗೋದಿಲ್ಲ. ಅವಾಗ 4 ಬಸ್ ಇದ್ದಿದ್ದು ಈಗ 2 ಬಸ್ ಮಾಡ್ಯಾರ ರೀ. ಎಲ್ಲ ಬಸ್ ಕಡಿಮೆ ಮಾಡ್ಯಾರ, ಮತ್ತು ಹಾಲಿನ ರೇಟ್ ಜಾಸ್ತಿ ಮಾಡ್ಯಾರ, ಬಸ್ ಒಳಗೆ ಬಸ್ಸಿನ ರೇಟ್ ಜಾಸ್ತಿ ಮಾಡ್ಯಾರ ರೀ. ಇದರಿಂದ ನಮಗೆ ಭಾಳ ಇದು ಆಗತೈತಿ. ಮೊದಲು ಹೆಂಗೆ ಹೇಳಿರಿ ಹಂಗೆ ನುಡಿದಂತೆ ನಡಿಬೇಕು ಸರ್ಕಾರ. ಸಿದ್ದರಾಮಯ್ಯನ ಆರಿಸಿ ತಂದಿದ್ದೆ ನಮ್ಮ ಕಡೆ ತಪ್ಪಾಗ್ಯದ. ಯಾಕಂದ್ರೆ ಎಲ್ಲ ಫ್ರೀ ಕೊಡ್ತೀನಿ ಅಂದು ಎಲ್ಲನೇ ಕಮ್ಮಿ ಮಾಡಿ ಕೇಸಿಂದ ಬಸ್ ಈಗ ಹತ್ತಿದ್ದ ಬಸ್ ಒಂದು ಬಿಡ್ಲಕತ್ತಾನ. ಅದ್ರೊಳಗೆ ಮಕ್ಳು ಶಾಲೆಗೆ ಹೋಗು, ಮತ್ತು ಮುದುಕರು ಎಲ್ಲರೇ ದವಾಖಾನಿಗೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು. ಭಾರಿ ಆರ್ಥಿಕ ವ್ಯವಸ್ಥೆ ಭಾಳ ಕೆಟ್ಟು ಹೋಗ್ಯದ. ಈಗ ಹುಡುಗರು ಅನ್ನಂಗಿಲ್ಲ, ಹೆಣ್ಮಕ್ಳು ಎಲ್ಲಿ ಬೇಕಲ್ಲಿ ತಿರ್ಗ್ಲಕತ್ತಾರ, ಮನೆ ಮಠ ಬಿಟ್ಟಾರ. ಈ ಉದ್ದೇಶದಿಂದ ನಾವು ಇದು ಫ್ರೀ ಮಾಡ್ದಂಗೆ ಆಗ್ಯದ. ಒಟ್ಟು ಮನೆ ಹಿಡ್ಕೊಂಡು ಹೆಣ್ಮಕ್ಳು ಇರೋಲ್ರಿಗ್ಯಾರ. ಇಂಥ ಎದಕ್ಕೆ ಬೇಕಾಗ್ಯದ ಅದು ಫ್ರೀ ಬಸ್. ಈಗಾಗಲೇ ಬಸ್ಸಿನ ದರನೂ ಏರಿಸ್ತೀನಿ ಅಂತಾರೆ, ಮತ್ತು ಹಾಲಿನ ದರನೂ ಏರಿಸ್ತೀನಿ ಅಂತಾರೆ. ಈ ಥರ ಮುಂದೆ ನಡೆದ್ರೆ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಈಗಾಗಲೇ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟರೆ, ಮತ್ತು ಏನೇ ಇದು ಗೃಹಲಕ್ಷ್ಮಿ ಅಂತೇಳಿ 2,000 ರೂಪಾಯಿನೂ ಹಾಕ್ತೀನಿ ಅಂತಾರೆ. ಆ ಕಡೆ ದುಡ್ಡು ಕೊಟ್ಟಂಗೆ ಮಾಡ್ತಾರೆ, ಈ ಕಡೆ ಕಸ್ಕೊಂಡಂಗೆ ಮಾಡ್ತಾರೆ. ಈ ಥರ ನಡೆದ್ರೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಪಂಚ ಗ್ಯಾರಂಟಿಗಳ ದುಷ್ಪರಿಣಾಮವೇ ಇವತ್ತಿನ ಈ ಬಸ್ ದರದ ಏರಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಹಾಲಿನ ದರವನ್ನು 2 ಸಲ ಏರಿಸಿದ್ದಾರೆ, ಮತ್ತೆ ಈಗ ಏರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಲೆಕ್ಕಾಚಾರದಲ್ಲಿದ್ದಾರೆ. ಆಮೇಲೆ ಅದೇ ರೀತಿಯಿಂದ ಈ ಪೆಟ್ರೋಲ್ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿದ್ದಾರೆ, ಬೇರೆ ಬೇರೆ ಸರಕುಗಳ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ. ಹೀಗಾಗಿ ಬಡ ಕಾರ್ಮಿಕರು, ಬಡ ಜನರು ಜೀವಿಸುವುದೇ ಕಷ್ಟ ಆದಂಥ ಒಂದು ಪರಿಸ್ಥಿತಿ ಇವತ್ತನ್ನು ನಾವು ಕಾಣ್ತಾ ಇದ್ದೇವೆ. ಬಸ್ ಫ್ರೀ ತೆಗೆದು ಶಾಲೆ ಹುಡುಗರು ಭಯಂಕರ ತ್ರಾಸನಾಗಿದ್ದಾರೆ. ಒಟ್ಟು ಹುಡುಗರಿಗೆ ಕುಂಡ್ರಾಕ ಸೀಟ್ ಇಲ್ಲ, ಇರಾಕ ಜಾಗ ಇಲ್ಲ. ಬಸ್ನ್ಯಾಗ ಒಬ್ರಿಗೊಬ್ಬರು ಅವ್ರ ಹೆಣ್ಣಲ್ಲಿ ಇವ್ರ ಕಾಯಾಗ, ಇವ್ರ ಹೆಣ್ಣಲ್ಲಿ ಅವ್ರ ಕಾಯಾಗ. ಬಸ್ ಫ್ರೀ ತೆಗೆದ್ರಂದ್ರೆ ಎಲ್ಲರೂ ಅನುಕೂಲಾಗಿ ತಮ್ಮ ಹಣ ಕೊಟ್ಟು ಕಿಸಿಂದ ಗಾಡಿಯಾಗ ಹೋಗ್ತಾರೆ. ಹಿಂಗೆ ಮಾಡಿದ್ರೆ ಈ ಸರ್ಕಾರ ಇನ್ನು ಭಾಳ ಜನ ಉಳ್ಯಂಗೆ ಕಾಣಂಗಿಲ್ಲ ರೀ. ಇದು ಫ್ರೀ ಮಾಡ್ಕೋತ ಎಲ್ಲ ನಮ್ಮ ಕರ್ನಾಟಕನೇ ಮಾರಿ ಹೋಗಂಗೆ ಕಾಣ್ತಾರತ್ತೆ ಅನ್ನಿಸ್ತದೆ ನನಗೆ. ಈ ಜನರು ಏನದ ಈ ಫ್ರೀ ಮಾಡೋದ್ರಿಂದ ಭಾಳ ಅನಾನುಕೂಲ ಆಗ್ಯದ. ಹೀಗಾಗಿ ಈಗ ಎಲ್ಲ ಫ್ರೀ ಕಟ್ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.